ಆಕ್ಷನ್ ಪ್ರಿಯರಿಗೆ ಮ್ಯಾಕ್ಸಿಮಮ್ ಮನೋರಂಜನೆ ಫಿಕ್ಸ್. ಇಲ್ಲಿದೆ ಮ್ಯಾಕ್ಸ್ ಫಸ್ಟ್ ರಿವ್ಯೂ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಬರೋಬ್ಬರಿ 2 ವರ್ಷಗಳ ನಂತರ ವಿಕ್ರಾಂತ್ ರೋಣ ಸಿನಿಮಾದ ನಂತರ ಕೆಚ್ಚಿನ ಫ್ಯಾನ್ಸ್ ಅವರನ್ನ ಬೆಳ್ಳಿ ತೆರೆಯಲ್ಲಿ ನೋಡೋಕೆ ಭಾರಿ ಕುತೂಹಲದಿಂದ ಕಾಯ್ತಿದ್ರು. ಅಂತೂ ಈಗ ಸಿನಿಮಾ ರಿಲೀಸ್ ಆಗಿದ್ದು ಮ್ಯಾಕ್ಸ್ ಮೂವಿ ಹೇಗಿದೆ, ಇದರಲ್ಲಿ ಕಿಚ್ಚನ ಸ್ಟೈಲ್ ಏನು, ಕತೆ ಹೆಂಗೆ ಹೋಗುತ್ತೆ, ಒಟ್ಟಾರೆ ಸಿನಿಮಾ ಹೇಗಿದೆ, ಸಿನಿಮಾದ ಫಸ್ಟ್ ರಿವ್ಯೂ ನೋಡೋಣ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ 2 ವರ್ಷ ಅವರ ಸಿನಿಮಾಗಾಗಿ ಕಾದವರಿಗೆ ಖಂಡಿತ ನಿರಾಸೆ ಮಾಡಲ್ಲ. ಆಕ್ಷನ್ ಪ್ರಿಯರಿಗೆ ಹಬ್ಬ. ಇದು ಆಕ್ಷನ್ ಸಿನಿಮಾ ಆಗಿದ್ರೂ ಕೂಡ ಈ ಮೂವಿಯಲ್ಲಿ ಕಿಚ್ಚ ಖಂಡಿತವಾಗಿಯೂ ಡಿಫರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಆಕ್ಷನ್ ಜೊತೆಗೆ ಇದೊಂಥರ ಸಸ್ಪೆನ್ಸ್ ಮೂವಿಯೂ ಕೂಡ ಹೌದು. ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿರುವ ನಟ ಕಿಚ್ಚ ಸುದೀಪ್ ಅವರು ಡ್ಯೂಟಿಗೆ ಜಾಯಿನ್ ಆಗುವ ಮೊದಲೇ ಆಗುವ ಎಲ್ಲಾ ಬೆಳವಣಿಗೆಯನ್ನ ಒಂದೇ ಒಂದು ರಾತ್ರಿಯಲ್ಲಿ ತೋರಿಸುತ್ತಾರೆ. ಒಂದೇ ರಾತ್ರಿಯಲ್ಲಿ ನಡೆಯುತ್ತೆ ಸಿನಿಮಾ. ರಾತ್ರಿಯಲ್ಲಿಯೇ ಇಡೀ ಸಿನಿಮಾ ನಡೆಯುತ್ತೆ. ಅಷ್ಟೇ ಅಲ್ಲದೆ ಆ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಸಿನಿಮಾ ಮುಗಿದಿರುತ್ತೆ. ಕಡಿಮೆ ಟೈಮ್ ಸ್ಪ್ಯಾನ್ನಲ್ಲಿ ಈ ಸಿನಿಮಾದ ಒಟ್ಟು ಕತೆ ತೋರಿಸಿದ್ರೂ ಕೂಡ ಎಲ್ಲಿಯೂ ಮೂವಿ ಡಲ್ ಹೊಡೆಯುವುದಿಲ್ಲ, ಬೋರ್ ಕೂಡ ಹೊಡೆಯುವುದಿಲ್ಲ. ಇಬ್ಬರು ಮಂತ್ರಿಗಳ ಮಕ್ಕಳು ಮಾಡುವ ಒಂದು ರೋಡ್ ಆಕ್ಸಿಡೆಂಟ್, ಅವರ ಅರೆಸ್ಟ್, ಅವರನ್ನ ಬಿಡಿಸಿಕೊಳ್ಳುವ ಹಣಾಹಣಿಯನ್ನ ತೋರಿಸಲಾಗಿದೆ. ಇದೆಲ್ಲದಕ್ಕೂ ಲಿಂಕ್ ಆಗಿ ಕಿಚ್ಚನ ಮಾಸ್ ಆಕ್ಷನ್ ಮಿಸ್ ಮಾಡುವಂತಿಲ್ಲ. ಈ ಸಿನಿಮಾ ನೋಡಿದ್ರೆ ಇದೊಂಥರ ಪೊಲೀಸ್ ಮೂವಿಯ ಫೀಲ್ ಕೊಡುತ್ತೆ. ಇದರಲ್ಲಿ ಎಲ್ಲಿಯೂ ಎಕ್ಸ್ಟ್ರಾ ಇಮೋಷನ್ಸ್, ಫೀಲಿಂಗ್ಸ್ ಇಲ್ಲ. ಒಂದು ರಾತ್ರಿ ಒಳಗೆ ನಡೆಯುವ ಘಟನೆ ಆದ್ರಿಂದಲೇ ಇಲ್ಲಿ ಯಾವ ಎಕ್ಸ್ಟ್ರಾಗೂ ಜಾಗ ಇಲ್ಲ ಎನ್ನುವುದು ಇನ್ನೊಂದು ಸಂಗತಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ನಡೆಯುವ ಒಂದು ರಾತ್ರಿಯ ಘಟನೆಯನ್ನೇ ತುಂಬಾ ಕುತೂಹಲಕರವಾಗಿ ಕಟ್ಟಿಕೊಟ್ಟಿದ್ದಾರೆ ಡೈರೆಕ್ಟರ್. ಕಿಚ್ಚ ಸುದೀಪ್ ಅವರು ಅರ್ಜುನ್ ಮಹಾಕ್ಷಯ್ ಅನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೌತ್ನ ಖ್ಯಾತ ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ.